ಎಲ್ಲರ ಬದುಕು ಒಂದು ವ್ಲಾಗ್ ತಾನೇ. ನೀವು ಕ್ಯಾಪ್ಚರ್ ಮಾಡಲ್ಲ, ನಾನು ಮಾಡ್ತೀನಿ ಅಷ್ಟೇ. ದಿನನಿತ್ಯದ ಕತೆ ಭೂಮಿಯ ಜೊತೆಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಬೆಳಗ್ಗೆ ಎದ್ದು ಮಸ್ತಾಗಿ ವರ್ಕೌಟ್ ಮಾಡಿದೆ. ಇವತ್ತು ನಮ್ಮ ಪಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ನಾನು ಜಾಮೂನ್ ಮಾಡೋಕ್ಕೆ ತಯಾರಿ ಮಾಡ್ಕೋತಾ ಇದ್ದೆ. ಹಾಗೆಯೇ ವಾಟರ್ಮೆಲನ್ ಇತ್ತು, ಎಲ್ಲರಿಗೂ ಶುಗರ್ಲೆಸ್ ವಾಟರ್ಮೆಲನ್ ಜ್ಯೂಸ್ ಮಾಡಿಕೊಟ್ಟೆ. ತಿಂಡಿಗೆ ಅಂತ ರೊಟ್ಟಿ ಬದನೆಕಾಯಿ ಪಲ್ಯ ಮಾಡಿದ್ರು ಗೈಸ್. ಬದನೆಕಾಯಿ ಯಾರು ತಿಂತಾರೆ? ಐ ಹೇಟ್ ದಿಸ್, ಬಟ್ ಸ್ಟಿಲ್ ನಮ್ಮ ಅಮ್ಮನ ಮುಂದೆ ಯಾರ ಮಾತು ನಡೆಯಲ್ಲ, ಸೊ ತಿನ್ಬೇಕಾಗಿ ಬಂತು. ಆಮೇಲೆ ಕೆಲಸ ಶುರು ಮಾಡಿಕೊಂಡೆ 11:30 ಹಂಗೆ. ಇಟ್ ವಾಸ್ ಅ ವೆರಿ ಲಾಂಗ್ ಡೇ. ಸ್ಟಾರ್ಟಿಂಗ್ ಅಂತೂ ಶೂಟ್ ಮಾಡಿದ್ದೀನಿ, ಬಟ್ ಎಂಡಿಗೆ ಶೂಟ್ ಮಾಡೋದೇ ಮರ್ತೋದೆ. ಆಮೇಲೆ ಒಂದು 12:30 ಹಾಗೆ ಒಳ್ಳೆ ಮಜ್ಜಿಗೆ ಕುಡಿದೆ. 1:30 ಲಂಚ್ ಬ್ರೇಕಿಗೆ ಆ್ಯಸ್ ಎ ಸೆಡ್ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ನಾನು ಅವ್ರಿಗೆ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಿಸಿ ಬಿಸಿ ಬಿರಿಯಾನಿ ಸಖತ್ತಾಗಿ ರೆಡಿ ಇತ್ತು. ಚೂರು ಉಪ್ಪು ಕಮ್ಮಿ ಆಗಿತ್ತು, ಬಟ್ ಆಮೇಲೆ ಸೇರಿಸ್ಕೊತಿದ್ವಿ, ಸೊ ರುಚಿಕರವಾಗಿತ್ತು. ಆಮೇಲೆ ತಲೆ ಸ್ನಾನ ಮಾಡಿದ್ದೆ. ಬಾಚ್ಕೋತಾ ಇರಬೇಕಾದ್ರೆ ನಮ್ಮಮ್ಮಂಗೇನೋ ಎಷ್ಟೋ ವರ್ಷ ಆದಮೇಲೆ ಜಡೆ ಹಾಕೋಣ ಅಂತ ಅನ್ನಿಸ್ತು, ಸೊ ಅವರು ಜಡೆ ಹಾಕಿದ್ರು. ಆಮೇಲೆ ಕೆಲಸಗಳು ಜಾಸ್ತಿ ಆಯಿತು, ಸೊ ನಾನು ಕ್ಯಾಪ್ಚರೇ ಮಾಡಲಿಲ್ಲ. ಇನ್ನಷ್ಟು ದಿನಗಳ ಕತೆ ಮುಂದಿನ ಎಪಿಸೋಡಲ್ಲಿ ನೋಡೋಣ. ದಟ್ಸ್ ಇಟ್ ಫಾರ್ ದ ಡೇ.